ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಯಾವ ರೀತಿ ನಡೀತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಕಿತ್ತಾಟ ಆಯಿತು. ಅದರಲ್ಲೂ ಮುಖ್ಯವಾಗಿ ಕೊನೆಯ ಒಂದು ಎರಡನೇ ಟಾಸ್ಕ್ ಇತ್ತು. ಸೊ ಅದರಲ್ಲಂತೂ ಸಿಕ್ಕಾಪಟ್ಟೆ ಕಿತ್ತಾಟ ಆಯಿತು. ಆ್ಯಂಡ್ ಟಾಸ್ಕ್ನೇ ರದ್ದು ಮಾಡೋವಂಥ ಪರಿಸ್ಥಿತಿ ತೊಗೊಂಡು ಬಂದರು ಅಂತಂದರೆ ಯಾವ ಮಟ್ಟಕ್ಕೆ ಹಠ ಇದೆ ಅನ್ನೋ ಒಂದು ಇಲ್ಲಿ ಗೊತ್ತಾಗುತ್ತೆ. ಇಡೀ ತಂಡ ಆ್ಯಂಡ್ ತ್ರಿವಿಕ್ರಮ್ ಅವ್ರ ತಂಡ ಅಟ್ಲೀಸ್ಟ್ ಒಂದು ಬಿಡ್ಬೋದಾಗಿತ್ತು, ಒಂದು ಏನೋ ನಡೀತಿದೆ ಅಂತಂದಾಗ ಅಷ್ಟೊಂದು ಇದು ಆದಾಗ ಅಲ್ಲಿ ಒಬ್ಬರು ಕೂಡ ಡಿಸಿಷನ್ ತೊಗೊಳ್ಳೋಕ್ಕೆ ಮುಂದೆ ಬರಲೇ ಇಲ್ಲ. ಬಿಕಾಸ್ ಆಫ್ ಕೆಲವರು ನೋಡಿದ್ರು, ಕೆಲವರು ನೋಡಿರಲಿಲ್ಲ, ಕೆಲವರು ಆಗಲಿಲ್ಲ. ಬಟ್ ಆದರೂ ಕೂಡ ಅಂದರೆ ಒಂದು ರೀತಿಯಲ್ಲಿ ನಾವು ನೋಡಿದ್ದೇವೆ ಅನ್ನೋ ರೀತಿಯಲ್ಲಿನೇ ಒಂದು ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರಲ್ಲ, ನಿಜವಾಗ್ಲೂ ಒಂದು ರೀತಿಯಲ್ಲಿ ಅದು ಎಲ್ಲೋ ಗೇಮ್ ರದ್ದಾಗೋಕ್ಕೆ ಅದೇ ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ಸೊ ನಿನ್ನೆ ಒಂದು ಈ ಗಲಾಟೆ ಮತ್ತು ಇನ್ನೊಂದು ಕೊನೆಗೆ ಒಂದು ಟಾಸ್ಕ್ ಏನಿದೆ, ಸೊ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ನಿನ್ನೆ ಒಂದು ನೀವು ನೋಡಿರೋಂಗೆ ಆ ಟಾಸ್ಕ್ ಏನಿರುತ್ತೆ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಆ ಒಂದು ಟಾಸ್ಕಲ್ಲಿ ಅದೇನು ಹಳ್ಳಾಡ್ಕೊಂಡು ಹೋಯ್ತು ಅದು. ಸೊ ಅದರಲ್ಲಿ ಆಡ್ತಿರೋವಂಥದ್ದು ಭವ್ಯ ಗೌತಮಿ ಅವರು ಆ್ಯಂಡ್ ಐಶ್ವರ್ಯ ಮೋಕ್ಷಿತಾ ಅವರು. ಆ್ಯಂಡ್ ಇಲ್ಲಿ ಮೇಲ್ ಕಂಟೆಸ್ಟೆಂಟ್ ಅಂತ ಬಂದಾಗ ಅಲ್ಲಿ ಮಂಜು ಆ್ಯಂಡ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಫಸ್ಟಲ್ಲಿ ಮಂಜು ಆ್ಯಂಡ್ ಧನರಾಜ್ ಆಡ್ತಿರ್ತಾರೆ. ಸೊ ಅದಾದಮೇಲೆ ಅಲ್ಲಿ ರಜತ್ ತ್ರಿವಿಕ್ರಮ್ ಇರ್ತಾರೆ ಆ ಕಡೆಗೆ. ಸೊ ಇಲ್ಲಿ ಮತ್ತೆ ಅದು ಶಫಲ್ ಆಗುತ್ತೆ. ಸೊ ಬಟ್ ಇಲ್ಲಿ ನನ್ನ ಕೇಳೋಕೆ ಹೋದರೆ ಅಲ್ಲಿ ಮೇಲ್ ಕಂಟೆಸ್ಟೆಂಟ್ಗಿಂತ ಅದೇನು ಫೀಮೇಲ್ ಕಂಟೆಸ್ಟೆಂಟ್ ಇದ್ದರು. ಸೊ ಅವರೇನೆ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಫೈಟಿಂಗ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಫೈಟ್ ಕೊಟ್ಟರು. ಸೊ ಅಲ್ಲಿ ಒಟ್ಟಿನಲ್ಲಿ 8 ರೌಂಡ್ಗಳು ಚೆನ್ನಾಗೇ ಬಂತು. 8 ರೌಂಡ್ ಗಂಟೆ ಏನು ಶಫಲ್ ಆಗ್ತಾಯಿತ್ತು. ಒಂದು ಸಾರಿ ಮೇಲ್ ಕಂಟೆಸ್ಟೆಂಟ್ ಇನ್ನೊಂದು ಕಡೆಗೆ ಫೀಮೇಲ್ ಕಂಟೆಸ್ಟೆಂಟ್ ಏನು ಆಡ್ತಿದ್ರು, ತುಂಬ ಚೆನ್ನಾಗೇ ಆಡ್ತಾಯಿದ್ರು. ಬಟ್ 9ನೇ ರೌಂಡ್ಗೆ ಅಂತ ಬಂದಾಗ ಅಲ್ಲಿ ಸಿಕ್ಕಾಪಟ್ಟೆ ಕಿರಿಕ ಆಗುತ್ತೆ. ಆ್ಯಂಡ್ 8 ಗೇಮ್ ನಾನು ಹೇಳ್ತಾ ಇಲ್ವಾ, ಅದರಲ್ಲೂ ಮುಖ್ಯವಾಗಿ ಭವ್ಯ ಸಕ್ಕತ್ತಾಗಿ ಆಡಿದ್ರು, ಗೌತಮಿ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಬಟ್ 9ನೇ ರೌಂಡಲ್ಲಿ ಅಲ್ಲಿ ಏನಾಯಿತು ಅಂತಂದರೆ ಒಂದು ಟೈಮಲ್ಲಿ ಆ ದಿಮ್ಮನ್ನು ಪಾಸ್ ಮಾಡೋವಂಥ ಟೈಮಲ್ಲಿ ಮೋಕ್ಷಿತಾ ಅವರು ಪಾಸ್ ಮಾಡ್ತಾರೆ ಐಶ್ವರ್ಯ ಅವ್ರಿಗೆ. ಅಲ್ಲಿ ಒಂದು ರೀತಿಯಲ್ಲಿ ಈ ಕಿತ್ತಾಟ ಶುರುವಾಗಿರೋವಂಥದ್ದು. ಮೋಕ್ಷಿತಾ ಅವರು ಆ ಸೈಡ್ಗೆ ಹೋಗ್ಬಿಟ್ಟು ಲೈನ್ನ ದಾಟಿ ಕೊಟ್ಟಿದ್ದಾರೆ ಅಂತ ಭವ್ಯ ಅವ್ರು ಕ್ಲೈಮ್ ಮಾಡಿದ್ದು. ಅದೇ ಒಂದು ಮಾತನ್ನ ಹಿಡ್ಕೊಂಡು ಚೈತ್ರ ಅವರು ಕೂತ್ಕೊತಾರೆ. ಅಂದರೆ ಆ್ಯಕ್ಚುಲಿ ನೋಡೋಕೆ ಹೋದರೆ ಅಲ್ಲಿ ಚೈತ್ರಗೂ ನನ್ನ ಪ್ರಕಾರ ಕ್ಲಾರಿಟಿ ಇಲ್ಲ. ಬಿಕಾಸ್ ಆಫ್ ನಾನು ಆ ಒಂದು ಏನಿದೆ, ಆ ಒಂದು ಸೀನ್ ಏನಿದೆ, ಆ ಒಂದು ಫುಟೇಜು ನಾನು ಎಪಿಸೋಡ್ ಆದಮೇಲೂ ಕೂಡ ಮತ್ತೆ ರಿವೈಂಡ್ ಮಾಡಿ ನೋಡಿದ್ದೀನಿ. ಆ್ಯಂಡ್ ಆ ಲೈನ್ ಎಲ್ಲಿದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಕೂಡ ನನಗನ್ನಿಸುತ್ತೆ ಮೋಕ್ಷಿತ್ ಅವರು ಈ ಕಡೆಯಿಂದನೇ ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ ಐಶ್ವರ್ಯ ಕೂಡ ಅಷ್ಟೇ ಅದನ್ನು ಆ ಸೈಡಲ್ಲಿ ನಿಂತ್ಕೊಂಡು ತೊಗೊಂಡಿದ್ದಾರೆ ಅಂತ ನನಗನ್ನಿಸ್ತಿದೆ. ಬಟ್ ಐ ಆಮ್ ನಾಟ್ 100% ಕನ್ಫರ್ಮ್, ಬಟ್ 90% ಕನ್ಫರ್ಮ್ ಇದೆ. ಮೋಕ್ಷಿತ್ ಅವರು ಕಾಲನ್ನು ಆ ಗೆರೆಯಿಂದ ಆ ಕಡೆ ಇಟ್ಬಿಟ್ಟು ಕೊಟ್ಟಿಲ್ಲ, ಈ ಕಡೆ ಕಾಲು ಇಟ್ಕೊಂಡೇ ಕೊಟ್ಟಿದ್ದಾರೆ. ಬಟ್ ಭವ್ಯ ಹೇಳುವಂಥದ್ದು ಆ ಕಡೆ ಹೋಗಿ ಕೊಟ್ಟಿದ್ದಾರೆ ಅಂತ. ಬಟ್ ಇಲ್ಲ, ನನ್ನ ಪ್ರಕಾರ ಅದು ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಅವರು ಕರೆಕ್ಟಾಗಿ ನೋಡಿದಾರೋ ಇಲ್ಲವೋ ಗೊತ್ತಿಲ್ಲ, ನೋಡ್ಬೇಕು ಏನೇನಾಗುತ್ತೆ ಅಂತ. ಬಟ್ ಅಲ್ಲೇ ಒಂದು ಕಿತ್ತಾಟ ಜಾಸ್ತಿ ಶುರುವಾಗಿರುವಂಥದ್ದು. ಆ್ಯಂಡ್ ಅಲ್ಲಿ ಮೋಕ್ಷಿತಾ ಕೂಡ ಕ್ಲಿಯರಾಗಿ ಹೇಳಿದ್ರು ನಾನು ಆ ಕಡೆ ದಾಟಿಲ್ಲ ಅಂತ, ಐಶ್ವರ್ಯ ಕೂಡ ಹೇಳಿದ್ರು ದಾಟಿಲ್ಲ ಅಂತ. ಬಟ್ ಅದು ಅಷ್ಟೊಂದು ವಿಸಿಬಲ್ ಕೂಡ ಇಲ್ಲ. ನಾನು ಎಷ್ಟೇ ನೀವು ಸ್ಲೋ ಮೋಷನ್ ಹಾಕಿ ನೋಡಿದ್ರು ಕೂಡ ಎಪಿಸೋಡ್ ಆದಮೇಲೆ ಜಿಯೋ ಸಿನಿಮಾದಲ್ಲಿ, ಬಟ್ ಅದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಕಾಣಿಸಿರೋ ಪ್ರಕಾರ ನೋಡೋಕೆ ಹೋದರೆ ಮೋಕ್ಷಿತ್ ಅವರು ನಾನು ನೋಡಿರೋ ಪ್ರಕಾರ ಆ ಒಂದು ಗೆರೆಯಿಂದ ಈ ಕಡೆ ಇದ್ಕೊಂಡೇ ಆ ಬಾಲಲ್ಲ ಆ ದಿಮ್ಮನ್ನು ಪಾಸ್ ಮಾಡಿದ್ದಾರೆ. ಬಟ್ ಚೈತ್ರ ಅವರು ಭವ್ಯ ಹೇಳಿರೋ ರೀತಿಯಲ್ಲಿ ಅದೇ ಒಂದು ಮಾತು ಇಟ್ಕೊಂಡು ಕೂತ್ಕೊತಾರೆ. ಬಾಲ್ ಪಾಸ್ ಆಗಿದೆ ಅಂತ ಬಾಲೆಲ್ಲ ಕಿತ್ಕೊಂಬರೋಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ಈ ಒಂದು ಸಮಯದಲ್ಲಿನೇ ಆ ಒಂದು ಕಿತ್ತಾಟ ಫುಲ್ ಅತಿರೇಕಕ್ಕೆ ಇರುತ್ತೆ. ಆ್ಯಂಡ್ ಹನುಮಂತ ಉಸ್ತುವಾರಿ ಆಗಿರ್ತಾನೆ ಅಲ್ಲಿ. ಹನುಮಂತ ಕೂಡ ನಾನು ನೋಡಿದ್ದೀನಿ, ಆ ಥರ ಆಗಿಲ್ಲ, ಹಾಗೆ ಹೀಗೆ ಅಂತ ಎಲ್ಲರೂ ಕ್ಲೈಮ್ ಮಾಡ್ತಾರೆ. ಬಟ್ ಇಲ್ಲಿ ಯಾರು ರಜತ್ ಅವರ ಒಂದು ಟೀಮ್ ಅವರು ಕೂಡ ಚೈತ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಕೋಪಿ ಮಾಡ್ಕೊತಾರೆ, ಕೂಗಾಡ್ತಾರೆ. ಧನರಾಜ್ ಕೂಗಾಡ್ತಾನೆ, ಇವ್ರು ಬರೋದೇ ಟಾಸ್ಕ್ ಹಾಳು ಮಾಡಲಿಕ್ಕೆ, ಅವ್ರ ಟೀಮ್ನ ವಿನ್ ಮಾಡಿಸ್ಲಿಕ್ಕೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಬರುತ್ತೆ. ಆ್ಯಂಡ್ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಆಡುತ್ತೆ. ಬಟ್ ಚೈತ್ರ ಅವರಂತೂ ಅದು ನೋಡಿದಾರೋ ಬಿಟ್ಟಿದಾರೋ ಅವ್ರಿಗೆ 110% ಅವ್ರಿಗೂ ಕೂಡ ಕನ್ಫರ್ಮ್ ಇಲ್ಲ. ಬಟ್ ಯಾರೋ ಒಬ್ಬರು ಟೀಮಿಂದ ಹೇಳಿದ್ರಲ್ಲ, ಮುಗ್ದೋಯ್ತು ಅದು. ಅಟ್ಲೀಸ್ಟ್ ಒಂದು ಏನೋ ಹೇಳ್ತಾರೆ, ಅದಕ್ಕೆ ಥಿಂಕ್ ಮಾಡೋಣ, ಉಸ್ತುವಾರಿ ಜೊತೆ ಮಾತಾಡೋಣ. ಅದೇನೂ ಇಲ್ಲವೇ ಇಲ್ಲ. ಒಂದು ಹಿಡ್ಕೊಂಡು ಕುತ್ಕೊಂಡ್ರೆ ಅದು ಫಿಕ್ಸು ಅನ್ನೋ ರೀತಿಯಲ್ಲಿದೆ. ಬಟ್ ಇಲ್ಲಿ ಯಾರು ತ್ರಿವಿಕ್ರಮ್ ಅವ್ರ ತಂಡಕ್ಕೂ ಕೂಡ ಕೇಳಿದ್ರೆ ತ್ರಿವಿಕ್ರಮ್ ನಾನು ನೋಡಿಲ್ಲ ಅಂತಾನೆ. ಆ್ಯಂಡ್ ಮಂಜು ಕೇಳಿದ್ರೆ ಅವನು ಕೂಡ ನಾನು ಕೂಡ ನೋಡಿಲ್ಲ ಅಂತಾನೆ. ಇವರೇ ಕರೆಕ್ಟಾಗಿ ಹೇಳಿಲ್ಲ ಅಂತಂದರೆ ಇನ್ನು ಆಡ್ತಿರೋವಂಥವ್ರು 3 ಜನ, ಇಬ್ಬರು ಅಲ್ಲಿ ಯಾರು ನಮ್ಮ ಉಸ್ತುವಾರಿ ಅವರು. ಇಂಥ ಟೈಮಲ್ಲಿ ಡಿಸಿಷನ್ ತೊಗೊಂಡಿಲ್ಲ ಅಂತಂದರೆ ಏನಾಗುತ್ತೆ, ಟಾಸ್ಕೇ ರದ್ದಾಗಿ ಹೋಗುತ್ತೆ. ಆ್ಯಂಡ್ ಅಲ್ಲಿ ಹನುಮಂತಾದ್ರೂ ಆಗಿರ್ಬೋದು, ಚೈತ್ರ ಆದ್ರೂ ಆಗಿರ್ಬೋದು, ಇಬ್ಬರು ಕೂಡ ಹಂಗೆ ಹಠಕ್ಕೆ ಬೀಳ್ತಾರೆ. ನಾನೇನಾದರೂ ಈ ಟಾಸ್ಕ್ನ ಮುಂದಕ್ಕೆ ಹೋಗಿಬಿಡಲ್ಲ ಅಂತ ಹನುಮಂತ ಹೇಳ್ತಾನೆ. ಬಟ್ ಇಲ್ಲಿ ಭವ್ಯ ಕೂಡ ಸೈಡಿಗೆ ಕರೆಸ್ಬಿಟ್ಟು ಕೇಳ್ತಾರೆ. ಬಟ್ ಅವರು ಕೂಡ ಕನ್ಫರ್ಮಾಗಿ ಹೇಳ್ತಾರೆ, ಹೌದು ಆ ಕಡೆ ಹೋಗಿಬಿಟ್ಟಿನೇ ಕೊಟ್ಟಿದ್ದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಫಿಸಿಕಲಾಗಿ ಅವರು ಇದ್ದವ್ರಿಗೆ ಅಂದರೆ ಕಣ್ಣಿಂದ ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ನನಗೆ ನೋಡಿರೋ ಪ್ರಕಾರ ನನಗೆ ಈ ಕಡೆಯಿಂದನೇ ಕೊಟ್ಟಿದ್ದಾರೆ ಮೋಕ್ಷಿತಾ ಅವರು, ಆ ಕಡೆ ಹೋಗಿ ಬಾಲ್ನ ಪಾಸ್ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ.
ಸೊ ನೋಡಬೇಕು ಅದು ಏನಾಗುತ್ತೆ. ಇಲ್ಲ ಅಂತಂದರೆ ವೀಕೆಂಡಲ್ಲಿ ಸೊ ಪಂಚಾಯತಿನಲ್ಲಿ ಇದು ಬರ್ಬೋದೇನೋ. ಮತ್ತು ಒಟ್ಟಿನಲ್ಲಿ ಟಾಸ್ಕ್ ಅಂತೂ ರದ್ದಾಗುತ್ತೆ. ಸೊ ಆಗಿದ್ದಾದಮೇಲೆ ಸೊ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡುವಂಥದ್ದು ರದ್ದಾಗಿರೋ ಕಾರಣಕ್ಕೆ ಸೊ ಇಬ್ಬರು ತಂಡದಿಂದ ಕೂಡ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಬೇಕು ಒಂದು ತಂಡದ ಒಮ್ಮತದಿಂದ ಅಂತ ಹೇಳಿದಾಗ. ಸೊ ಅಲ್ಲಿ ರಜತ್ ಅವ್ರ ತಂಡದಿಂದ ಕ್ಲಿಯರ್ ಕಟ್ ಆಗಿದ್ರು. ಸೊ ಹನುಮಂತ ನಾನೇ ಅಂತಾನೆ, ಬಟ್ ಅದು ಒಂದು ಪ್ರೊಸೆಸಲ್ಲಿ ಹೋಗಬೇಕಾಗುತ್ತೆ. ಮೀನ್ಸ್ ಎಲ್ಲರ ಒಂದು ಒಪ್ಪಂದದ ಮೇರೆಗೆ. ಸೊ ಅಲ್ಲಿ ರಜತ್ ಹೇಳುವಂಥದ್ದು ಹನುಮಂತ ನಾನು ನಾಮಿನೇಟ್ ಮಾಡ್ತೀನಿ ಬಿಕಾಸ್ ಆಫ್ ಚೆನ್ನಾಗಿ ಆಡಿದ್ದಾರೆ. ಬಟ್ ಕಂಪೇರ್ ಮಾಡಿದ್ರೆ ಧನರಾಜ್ ಆ್ಯಂಡ್ ಹನುಮಂತನ. ಸೊ ಹನುಮಂತ ಒಂದು 2 ಟಾಸ್ಕಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಒಂದು ರೋಪ್ದು, ಇನ್ನೊಂದು ಆ ಗ್ಲಾಸ್ ಹೊಡೆಯುವಂಥದ್ದು. ಸೊ ಅದಕ್ಕೋಸ್ಕರ ಅವನ್ನ ನಾಮಿನೇಟ್ ಮಾಡ್ತೀವಿ ಅಂತ ನನಗೆ ತುಂಬ ಇಷ್ಟ ಆಯಿತು. ರಜತ್ ಅವ್ರದ್ದು ಟೀಮ್ ಅವ್ರು ಏನು ಆ ಒಂದು ಡಿಸ್ಕಷನ್ ಮಾಡಿದ್ರು. ಸೊ ಅದು ಕ್ಲಿಯರ್ ಕಟ್ ಆಗಿತ್ತು ಆ್ಯಂಡ್ ಯಾವ ರೀತಿಯಲ್ಲಿ ಪ್ರೊಸೆಸ್ ಹೋಗಬೇಕು ಸೊ ಆ ರೀತಿಯಲ್ಲಿತ್ತು. ಸೊ ಅಲ್ಲಿ ಹನುಮಂತನ ನಾಮಿನೇಟ್ ಮಾಡ್ತಾರೆ. ಬಟ್ ಈ ಕಡೆಗೆ ಏನಾಯಿತು ಅಂತಂದರೆ ಯಾರು ಕೂಡ ಡಿಸಿಷನ್ ಹೇಳೋಕ್ಕೆ ರೆಡಿ ಇಲ್ಲ. ನಾನು ನಾಮಿನೇಟ್ ಆಗ್ತೀನಿ ಅಂತ ಇವರೊಬ್ಬರು ಅಂತಾರೆ, ಎಲ್ಲರೂ ಕೂಡ ನಾನೇ ನಾಮಿನೇಟ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದನ್ನೆಲ್ಲ ನೋಡಿದಂಥ ತ್ರಿವಿಕ್ರಮು ಅವನು ಕೂಡ ನಾನೇ ನಾಮಿನೇಟ್ ಆಗ್ತೀನಿ ಅಂತಾನೆ. ಸೊ ಕೊನೆಯಲ್ಲಿ ಅವ್ರು ಯಾರು ಕೂಡ ಮಾತಾಡೋದಿಲ್ಲ. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಮಂಜಾಣ ಮಾತಾಡ್ಬೋದಾಗಿತ್ತು, ನೀನೇ ಯಾಕೆ ಗಿವ್ ಅಪ್ ಮಾಡ್ಕೊತೀಯ ಅಂತ ಮಾತಾಡ್ಬೋದಾಗಿತ್ತು, ಗೌತಮಿ ಮಾತಾಡ್ಬೋದಾಗಿತ್ತು, ಇನ್ಕ್ಲೂಡಿಂಗ್ ಭವ್ಯ ಮಾತಾಡ್ಬೋದಾಗಿತ್ತು. ಯಾರೂ ಮಾತಾಡಲಿಲ್ಲ. ಅವ್ನು ಹೋಗ್ಬಿಟ್ಟು ನಿಂತ್ಕೊತಾನೆ ನಾನೇ ಆಗ್ತೀನಿ ಅಂತ. ಆ್ಯಂಡ್ ಬಿಗ್ ಬಾಸ್ ಅವ್ರು ಮತ್ತೆ ತಿರ್ಗಾ ಹೇಳಿ ಕಳಿಸ್ತಾರೆ ಬಿಗ್ ಬಾಸ್ ಮೂಲ ನಿಯಮದ ಪ್ರಕಾರ. ಸೊ ಅವರವರೇ ನಾಮಿನೇಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಇಡೀ ಒಮ್ಮತದ ಮೇರೆಗೆ ಬನ್ನಿ ಅಂತಂದಾಗ ಸೊ ಅಲ್ಲಿ ಕೆಲವೊಂದು ರೀಸನ್ಗಳನ್ನ ಕೊಟ್ಟು ಮತ್ತೆ ತಿರ್ಗಾ ಅದೇ ಒಂದು ನಾನು ಆಗ್ತೀನಿ ಅಂತ ಅವರು, ನೀವೇ ಡಿಸೈಡ್ ಮಾಡಿ ಅಂತ ಅವರು, ಅಂದರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಿದ್ದಾರೆ. ಅವರು ಕೂಡ ಅಷ್ಟೇ ಇನಿಷಿಯೇಟಿವ್ ತೊಗೊತಾ ಇಲ್ಲ, ನಾನು ನಾಮಿನೇಟ್ ಮಾಡ್ತೀನಿ ನಿಮ್ಮನ್ನು ಅಂತ ಹೇಳ್ಬಿಟ್ಟು. ರೀಸನ್ಗಳಿಲ್ವಲ್ಲ ಕೊಡೋಕ್ಕೆ ಅಲ್ಲಿ. ಸೊ ಅದು ಭಯ ಬೇರೆ ಅವ್ರಿಗೆ, ನಮ್ಮನ್ನು ಯಾರು ನಾಮಿನೇಟ್ ಮಾಡ್ತಾರೆ ಅಂತ. ಸೊ ಆ ರೀತಿಯಲ್ಲಿ ಆಯಿತು. ಸೊ ಒಟ್ಟಿನಲ್ಲಿ ಅಲ್ಲಿ ತ್ರಿವಿಕ್ರಮ್ ಅವರನ್ನೇ ನಾಮಿನೇಟ್ ಆಗ್ತಾರೆ. ಸೊ ಇದಾದಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ. ಸೊ ಕೊನೆಯ ಟಾಸ್ಕು ಸೊ ಅದು ಸೇವ್ ಮಾಡುವಂಥ ಟಾಸ್ಕ್ ಕೊಡ್ತಾರೆ. ಸೊ ಅಲ್ಲಿ ಸೊ ಆ ಚೆಂಡನ್ನು ಪಾಸ್ ಮಾಡುವಂಥದ್ದು 3 ಹಂತ ಸ್ಟೇಜಲ್ಲಿ ನಡೆಯುತ್ತೆ ಈ ಒಂದು ಟಾಸ್ಕು. ಇಲ್ಲಿ ಒಂದು ತಪ್ಪು ಮಾಡಿದಂಥದ್ದು ಏನು ಅಂತಂದರೆ ತ್ರಿವಿಕ್ರಮ್ ಅವ್ರ ತಂಡದವರು ಸೊ ಅಲ್ಲಿ ಫಸ್ಟಿಗೆ ಚೈತ್ರ ಅವ್ರನ್ನ ನಿಲ್ಲಿಸ್ತಾರೆ. ಸೊ ಅವ್ರದ್ದು ಒಂದು ಥಿಂಕಿಂಗ್ ಇತ್ತೇನೋ ಮೇ ಬಿ. ಸೊ ಚೈತ್ರ ಅವ್ರಿಗೆ ಫಸ್ಟ್ ಅಂದರೆ ಅಲ್ಲಿ ಬಾಲ್ ತೊಗೊಂಡಿದ್ದ ತಕ್ಷಣ ಮುಂದೆ ಪಾಸ್ ಮಾಡೋವಂಥದ್ದು ಈಸಿ ಇದೆ. ಬಟ್ ಅಲ್ಲಿ ಪಾಸ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಅವರು. ಸೊ ಅದಾದಮೇಲೆ ಹನುಮಂತ, ಮೋಕ್ಷಿತಾ, ಐಶ್ವರ್ಯ ಅವರು ಸೊ ಆ ಒಂದು ಕ್ರಮವಾಗಿ ಸೊ ರಜತ್ ಅವ್ರ ತಂಡದಿಂದ ನಿಂತ್ಕೊತಾರೆ. ಉಸ್ತುವಾರಿಯಾಗಿ ರಜತ್ ಬರ್ತಾರೆ ಆ್ಯಂಡ್ ಈ ಕಡೆಯಿಂದ ತ್ರಿವಿಕ್ರಮ್ ಅವರು ಬರ್ತಾರೆ. ಸೊ ಇದು ಬಿಗ್ ಬಾಸ್ ಅವರೇನೆ ಅನೌನ್ಸ್ ಮಾಡುವಂಥದ್ದು, ನೀವೇ ಉಸ್ತುವಾರಿ ಮಾಡಬೇಕು ಅಂತ. ಸೊ ಇಲ್ಲಿ ಚೈತ್ರ ಅವರಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ. ಯಾವ ಮಟ್ಟಿಗೆ ಅಂತಂದರೆ ಇಡೀ ಇವರು ಆಲ್ರೆಡಿ 2 ಬಾಲ್ಗಳನ್ನ ಆ ಒಂದು ನೆಟ್ ಒಳಗಡೆ ಹಾಕ್ತಿದ್ರು ಕೂಡ ಇವರು ಇನ್ನೂ 1 ಬಾಲನ್ನೇ ಪಾಸ್ ಮಾಡಲಿಕ್ಕೆ ಕಷ್ಟಪಡ್ತಿರ್ತಾರೆ. ಬಟ್ ಅದರಲ್ಲೂ ಕೂಡ ಕೆಲವರು ಹೊರಗಡೆಯವರೆಲ್ಲ ಹೇಳಿ ಅವ್ರು ಫುಲ್ ಸಿಕ್ಕಾಪಟ್ಟೆ ನರ್ವಸ್ ಆಗೋಗ್ಬಿಟ್ರು. ಆ್ಯಂಡ್ ಇವರಿಗೆ ಪಾಪ ಉಸ್ತುವಾರಿನಲ್ಲಿದ್ದಂತಹ ಒಂದು ಪೌರುಷ ಸೊ ಟಾಸ್ಕ್ ಆಡೋ ಟೈಮಲ್ಲಂತೂ ಚೈತ್ರ ಅವ್ರಿಗೆ ಇರೋದಿಲ್ಲ. ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದರು. ಆ ಒಂದು ಟೈಮಲ್ಲಿ ಫುಲ್ಲೆಲ್ಲ ಅಳೋ ಮುಖ ಎಲ್ಲ ಮಾಡ್ಕೊಂಡಿದ್ರು, ತಲೆಗೆಲ್ಲ ಚಚ್ಕೊತಾ ಇದ್ರು ಅದು ತೊಗೊಂಡು. ಸೊ ಆ ಕಡೆಗೆ ಹನುಮಂತ ಆ್ಯಂಡ್ ಮೋಕ್ಷಿತಾ, ಈಶ್ವರ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಪಟ್ಟರು ಕೂಡ ಸೊ ಹನುಮಂತ ಆ್ಯಂಡ್ ಮೋಕ್ಷಿತಾ ಸ್ವಲ್ಪ ಚೆನ್ನಾಗೇ ಅದನ್ನು ರಿಕವರ್ ಮಾಡ್ಕೊಂಡ್ರು ಆ್ಯಂಡ್ ಬಾಲ್ ಪಾಸ್ ಮಾಡುವಂಥದ್ದು ಚೆನ್ನಾಗಿ ಮಾಡಿದ್ರು. ಅಲ್ಲಿ ಒಂದು ಬ್ರೇಕ್ ಕೂಡ ಕೊಡ್ತಾರೆ 2 ಈ ಗೇಮ್ ಮಧ್ಯದಲ್ಲಿ. ಸೊ ಅಲ್ಲಿ ಚೈತ್ರ ಅವರೆಲ್ಲ ಫುಲ್ ನರ್ವಸ್ ಆಗಿ ಎಲ್ಲ ಅಳ್ತಾಯಿದ್ರು. ಗೊತ್ತಲ್ಲ ಇವ್ರಿಗೆ ಟಾಸ್ಕಲ್ಲಿ ಏನೂ ಮಾಡ್ಲಿಕ್ಕಾಗಲಿಲ್ಲ ಅಂತಂದಾಗ ಎಲ್ಲಿ ನಾಮಿನೇಟ್ ಮಾಡ್ತಾರೋ ಅಥವಾ ಎಲ್ಲಿ ಕಳಪೆ ಕೊಟ್ಬಿಡ್ತಾರೋ ಅನ್ನೋದು ಇವ್ರ ತಲೆಯಲ್ಲಿ ಇದ್ದಂಥದ್ದೇನೆ. ನಾವಾಗಲೇ ಹೇಳಿದ್ನಲ್ಲ ಉಸ್ತುವಾರಿ ಮಾಡಬೇಕಾದಂಥ ಒಂದು ಪೌರುಷ ಸೊ ಇವ್ರಿಗೆ ಸೊ ಟಾಸ್ಕ್ ಆಡಬೇಕಾದ್ರೆ ಇರೋದಿಲ್ಲ. ಆ್ಯಂಡ್ ಅವರೆಲ್ಲ ಸ್ವಲ್ಪ ಧೈರ್ಯ ತುಂಬಿ ಹಂಗೆ ಮಾಡಿ ಕಳಿಸಿದ್ರು. ಸೊ ಅಲ್ಲಿ ಒಂದು ಟೈಮಲ್ಲಿ 1 ಬಾಲ್ನ ಪಾಸ್ ಮಾಡ್ತಾರೆ. ಆ್ಯಕ್ಚುಲಿ ಅದು ಬಾಲ್ ಪಾಸ್ ಮಾಡೋ ಟೈಮಲ್ಲಿ ಅಲ್ಲೊಂದು ಫೌಲ್ ಆಗುತ್ತೆ, ನೆಲಕ್ಕೆ ಟಚ್ ಮಾಡ್ತಾರೆ. ಬಟ್ ರಜತ್ತು ಫೌಲ್ ಆದರೂ ಕೂಡ ಫೌಲ್ ಕೊಡೋದಿಲ್ಲ. ಅಲ್ಲಿ ಹೋಗಲಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ಸೊ ಅವ್ರಿಗೂ ಗೊತ್ತಿತ್ತು ಅನಿಸುತ್ತೆ. ಸೊ ಇದು 1 ಬಾಲ್ ಆಗ್ತಿರುತ್ತೆ ದೊಡ್ಡದು, ನೀನು ಇನ್ನೊಂದು ಬಾಲ್ ನೀನು ಹಾಕಂಗೆ ಕಾಣಲ್ಲ ನೀನು. ಸೊ ಅದಕ್ಕೋಸ್ಕರ 1 ಬಾಲ್ ತಾನೇ ತೊಗೊಂಡು ಹೋಗು ಅಂತ ಅಲ್ಲಿ ಪಾಸ್ ಮಾಡಿಸ್ತಾರೆ. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ಚೈತ್ರದ ಒಬ್ಬರದೇ ತಪ್ಪಲ್ಲ, ಅಲ್ಲಿ ಗೌತಮಿ ಕೂಡ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ. ಓಕೆ, ಓನ್ಲಿ ಚೈತ್ರದೇನೆ ಅಂತಂದರೆ ಖಂಡಿತ ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಕೋರ್ಡಿನೇಷನ್ ಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಇನ್ನೊಂದು ಚೂರು ಇವ್ರು ಬೆಂಡ್ ಮಾಡ್ಬೋದು. ಆ್ಯಂಡ್ ಚೈತ್ರದ್ದು ತಪ್ಪಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವ್ರದ್ದು ಕೂಡ ಒಂದು ಸ್ವಲ್ಪ ತಪ್ಪಿತ್ತು ಅಂತ ಹೇಳ್ಬೋದು. ಯಾಕಂದರೆ ಅಟ್ಲೀಸ್ಟ್ ಅವ್ರಿಗೆ ಧೈರ್ಯ ತುಂಬೋದಾಗಿತ್ತು. ಬಟ್ ಫುಲ್ ನರ್ವಸ್ ಆಗಿ ಹೇಳಿ ಸೊ ಅದಾದಮೇಲೆ ಕೊನೆಗೆ ಅಲ್ಲಿ ಭವ್ಯ ಕೂಡ ಒಂದು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿಗೆ ಆ ಒಂದು 3 ಬಾಲ್ಗಳನ್ನು ಇವರು ನಮ್ಮ ರಜತ್ ತಂಡದವ್ರು ಈ ವಾರದ ಒಂದು ವೀಕೆಂಡ್ ಪಂಚಾಯತಿನಲ್ಲಿ ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ ಮಾತಾಡಲಿಕ್ಕೆ. ಸೊ ಯಾವುದನ್ನು ತೊಗೊತಾರೆ ಯಾವುದನ್ನು ತೊಗೊಳ್ಳಲ್ಲ ಅಂತ ನೋಡಬೇಕು ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಛಾ ಬಾಯ್.